ರವಿ, ಹ್ಞೂ ಅರುಣ್ ಅವ್ರ ಅಮ್ಮನಿಗೆ ರವಿ ಹ್ಞೂ ಅರುಣ್ ಅವ್ರ ಅಮ್ಮನಿಗೆ 3 ಜನ ಗಂಡು ಮಕ್ಳು ಇರ್ತಾರಂತೆ. ಹ್ಞೂ ಒಬ್ರ ಹೆಸರು ಸಂಡೆ, ಒಬ್ರ ಹೆಸರು ಮಂಡೆ. ಮೂರನೇವ್ರ ಹೆಸರೇನು? ಹ್ಞೂ ಮೂರನೇವ್ರ ಇನ್ನೊಂದು ಸತಿ ಹೆಸರು ಹೇಳು. ಅರುಣ್ ಅವ್ರ ಅಮ್ಮನಿಗೆ 3 ಜನ ಗಂಡು ಮಕ್ಳು ಇರ್ತಾರಂತೆ. ಹ್ಞೂ ಒಬ್ಬನ ಹೆಸರು ಸಂಡೆ, ಒಬ್ಬನ ಹೆಸರು ಮಂಡೆ. ಮೂರನೇವನ ಹೆಸರೇನು? ಟ್ಯೂಸ್ಡೇ. ಆ ಟ್ಯೂಸ್ಡೇ. ಇಲ್ಲಿ ನೋಡ್ಕೊಂಡು ಹೇಳು. ಟ್ಯೂಸ್ಡೇ. ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊ. ಹಾಂ ಅರುಣ್ ಅವ್ರ ಅಮ್ಮನಿಗೆ 3 ಜನ ಗಂಡು ಮಕ್ಳು ಇರ್ತಾರಂತೆ. ಒಬ್ಬನ ಹೆಸರು ಸಂಡೆ, ಒಬ್ಬನ ಹೆಸರು ಮಂಡೆ. ಇನ್ನೊಬ್ಬನ ಹೆಸರೇನು? ಏನೋ ಹೋಗಪ್ಪ. ಹಾಂ, ಏನೋ ಇಲ್ಲಿ ನೋಡ್ಕೊಂಡು ಹೇಳಬೇಕು. ಏನು ಹೇಳು ಕರೆಕ್ಟಾಗಿ. ಏನೋ ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ. ಸ್ವಲ್ಪ ಯೋಚನೆ ಮಾಡು, ತಲೆ ಉಪಯೋಗಿಸು. ಸಂಡೇ ಮಂಡೇ ಮೇವುಡೆ. ಇನ್ನೊಂದು ಸರಿ ಕ್ವೆಶನ್ ಕೇಳಲಾ? ಹ್ಞೂ ಅರುಣ್ ಅವ್ರ ಅಮ್ಮನಿಗೆ 3 ಜನ ಮಕ್ಳಿರ್ತಾರೆ, ಗಂಡು ಮಕ್ಕಳು. ಹ್ಞೂ ಒಬ್ಬನ ಹೆಸರು ಸಂಡೆ, ಒಬ್ಬನ ಹೆಸರು ಮಂಡೆ. ಹ್ಞೂ ಇನ್ನೊಬ್ಬನ ಹೆಸರೇನು? ಶಾಂತಂ ಪಾಪಂ ಶಾಂತಂ ಪಾಪಂ. ಹೇಳೋ, ಏನು ಕೆಟ್ಟದೇನೂ ಇಲ್ಲಪ್ಪ. ಗೊತ್ತಿಲ್ಲಮ್ಮ. ನಿನಗೇನು ಅನಿಸ್ಬೋದು? ಟ್ಯೂಸ್ಡೇ. ಟ್ಯೂಸ್ಡೇ. ವಾವ್, ಎಷ್ಟು ಇಂಟೆಲಿಜೆಂಟ್ ಅಪ್ಪ ನೀನು. ಸಂಡೇ ಅಂತೆ, ಮಂಡೇ ಅಂತೆ, ಟ್ಯೂಸ್ಡೇ ಅಂತೆ. ಕ್ವೆಶನ್ ಏನು ಹೇಳ್ದೆ ಹೇಳು, ನೀನೇ ರಿಪೀಟ್ ಮಾಡು. ಅವ್ರಿಗೆ ಮಕ್ಳಿಗೆ ಹೆಸರು ಇಡ್ತಾರ? ಸರಿ ಆಯಿತು, ಅದೇ ಇಟ್ಟಿದ್ದಾರೆ ಅಂತಲೇ ಅನ್ಕೋ. ಹ್ಞೂ ಕ್ವೆಶನ್ ನಾನು ಏನು ಹೇಳಿದೆ? ಅರುಣ್ ಅವ್ರ ಅಮ್ಮನಿಗೆ ಹ್ಞೂ 3 ಗಂಡು ಮಕ್ಳು ಇರ್ತಾರೆ. ಹ್ಞೂ ಅರುಣೇ ಇನ್ನೊಬ್ಬನು. ಎಷ್ಟು ಲೇಟಾಗಿ